ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಫಂಕ್ಷನ್ ಬಗ್ಗೆ ಕಲಿಯೋಣ. ಫಂಕ್ಷನ್ ಅಂದ್ರೆ ಒಂದು ಬ್ಲಾಕ್ ಆಫ್ ಕೋಡ್. ಫಂಕ್ಷನ್ ಅಲ್ಲಿ ನಾವು ಕೋಡ್ ಬರೆದ್ರೆ ಮತ್ತೆ ಆ ಕೋಡ್ ನ ರೀಯೂಸ್ ಮಾಡಬಹುದು. ಅಸ್ಯೂಮ್ ನೀವೊಂದು ಬ್ಲಾಕ್ ಆಫ್ ಕೋಡ್ ಬರೀಬೇಕು, ಅದನ್ನ ಒಂದು 10 ಟೈಮ್ಸ್ ಪ್ರಿಂಟ್ ಮಾಡಬೇಕು ಅಂತ ಇದ್ರೆ ವಿತೌಟ್ ಫಂಕ್ಷನ್ 10 ಟೈಮ್ಸ್ ಬರೀಲೇಬೇಕು. ಬಟ್ ಫಂಕ್ಷನ್ ನ ಯೂಸ್ ಮಾಡಿದ್ರೆ ಒಂದ್ಸರಿ ಕೋಡ್ ಬರೆದು 10 ಟೈಮ್ಸ್ ಫಂಕ್ಷನ್ ಕಾಲ್ ಮಾಡಿದ್ರೆ ಸಾಕು. ಓಕೆ, ಈಗ ಎಕ್ಸಾಂಪಲ್ ನೋಡೋಣ ಫಂಕ್ಷನ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಫಂಕ್ಷನ್ ನಾವು ಬರೀಬೇಕಾದ್ರೆ ಫಸ್ಟ್ ಫಂಕ್ಷನ್ ಅಂತ ನೇಮ್ ಬರೀಬೇಕು. ಎಕ್ಸಾಂಪಲ್ ಫಂಕ್ಷನ್ ಅಂಡ್ ಫಂಕ್ಷನ್ಗೆ ಒಂದು ಫಂಕ್ಷನ್ ನೇಮ್ ಕೊಡಬೇಕು. ಎಕ್ಸಾಂಪಲ್ ನಾನು ವೆಲ್ಕಮ್ ಅಂತ ಕೊಡ್ತೀನಿ. ನಿಮಗೆ ಇಷ್ಟ ಬಂದಿದ್ದ ನೇಮ್ ಕೊಡ್ಬೋದು, ಬಟ್ ಮೀನಿಂಗ್ಫುಲ್ ಆಗಿರೋ ನೇಮ್ ಕೊಡಿ ಅಷ್ಟೇ. ಅಂಡ್ ಫಂಕ್ಷನ್ ನೇಮ್ ಕೊಟ್ಟಾದ್ಮೇಲೆ ಬ್ರಾಕೆಟ್ಸ್ ಹಾಕ್ಬೇಕು. ಈ ಬ್ರಾಕೆಟ್ಸ್ ನ ಏನಕ್ಕೆ ಹಾಕ್ತಾರೆ ಅಂತ ಮುಂದೆ ನೋಡೋಣ. ಏನಕ್ಕಂದ್ರೆ ಫಂಕ್ಷನ್ ಅಲ್ಲಿ ಡಿಫ್ರೆಂಟ್ ಟೈಪ್ ಆಗಿ ಬರೀತಾರೆ. ಓಕೆ, ಆ ಕೆಲವು ಒಂದೊಂದೇ ಟೈಪ್ ನೋಡ್ಕೊಂಡು ಹೋಗೋಣ. ಕೆಲವು ಇಂಪಾರ್ಟೆಂಟ್ ಟೈಪ್ ಮಾತ್ರ ನೋಡೋಣ. ಓಕೆ, ನೆಕ್ಸ್ಟ್ ಕರ್ಲಿ ಬ್ರೇಸಸ್ ಹಾಕ್ಬೇಕು. ಅದ್ರೊಳಗೆ ನಾವು ಕೋಡ್ ಬರೀಬೇಕು. ಎಕ್ಸಾಂಪಲ್ ನಾನು ಈಗ ವೆಲ್ಕಮ್ ಟು ಕೋಡಿಂಗ್ ಉತ್ಸವ ಅಂತ ಒಂದು 10 ಸಾರಿ ಪ್ರಿಂಟ್ ಮಾಡಬೇಕು ಅನ್ಕೊಳ್ಳಿ. ನಾನು 10 ಸಾರಿ ಈಗ ವೆಲ್ಕಮ್ ಟು ಕೋಡಿಂಗ್ ಉತ್ಸವ ಅಂತ ಬರೆಯಕ್ಕಾಗಲ್ಲ. ಸೊ ಅದೇ ಫಂಕ್ಷನ್ ಆದ್ರೆ ಫಂಕ್ಷನ್ ಅಲ್ಲಿ ನಾನು ಜಸ್ಟ್ ಕನ್ಸೋಲ್ ಮಾಡಿ console.log ಇಲ್ಲಿ ಒಂದ್ಸರಿ ಬರ್ದು ಜಸ್ಟ್ ನಾನಿಲ್ಲಿ ಫಂಕ್ಷನ್ ನೇಮ್ ಇದೆಯಲ್ಲ ಅದು ಕಾಲ್ ಮಾಡಿದ್ರೆ ಸಾಕು, ಅದು ಪ್ರಿಂಟ್ ಆಗುತ್ತೆ. ಇಲ್ಲಿ ಪ್ರಿಂಟ್ ಆಯ್ತು. ಸೊ ನಾನು ಎಷ್ಟು ಸರಿ ಕಾಲ್ ಮಾಡ್ತೀನೋ ಅಷ್ಟು ಸರಿ ಕೂಡ ಪ್ರಿಂಟ್ ಆಗುತ್ತೆ. ನೋಡಿ, ಪ್ರಿಂಟ್ ಆಗ್ತಾ ಇದೆ. ಓಕೆ, ನಾನು 4 ಸರಿ ಕಾಲ್ ಮಾಡಿದ್ದೀನಿ. ಸೊ 4 ಸರಿ ಪ್ರಿಂಟ್ ಆಗ್ತಾ ಇದೆ. ಇದು ಫಂಕ್ಷನ್, ಸಿಂಪಲ್ ಫಂಕ್ಷನ್. ಓಕೆ, ಫಂಕ್ಷನ್ ಸಿಂಟ್ಯಾಕ್ಸ್. ನೆಕ್ಸ್ಟ್ ಈ ಫಂಕ್ಷನ್ ಅಲ್ಲಿ ರಿಟರ್ನ್ ವ್ಯಾಲ್ಯೂ ಕೊಡುತ್ತೆ. ಎಕ್ಸಾಂಪಲ್ ರಿಟರ್ನ್ ಕೀವರ್ಡ್ ನಾವು ಬಳಸ್ತೀವಿ, ಅದ್ರ ಬಗ್ಗೆ ನೋಡೋಣ. ಏನು ಫಂಕ್ಷನ್ ವಿತ್ ರಿಟರ್ನ್. ಈಗ ಒಂದು ರಿಟರ್ನ್ ವ್ಯಾಲ್ಯೂ ಬರೆಯೋಣ. ಓಕೆ, ಫಂಕ್ಷನ್ ಆಡ್ ರಿಟರ್ನ್ 5 + 3. ಈಗ ಇದನ್ನ ಕನ್ಸೋಲ್ ಮಾಡಿದ್ರೆ ಇಲ್ಲಿ 8 ಅಂತ ಬರ್ತಿದೆ. ಈ ರಿಟರ್ನ್ ವ್ಯಾಲ್ಯೂ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫಂಕ್ಷನ್ ಒಳಗೆ ನಾವು 5 + 3 ಅಂತ ಹಾಕಿದೀವಿ. ಸೊ ಇದು ಅಡಿಷನ್ ಮಾಡಿ ವ್ಯಾಲ್ಯೂನ ರಿಟರ್ನ್ ಮಾಡುವಂತ ಈ ರಿಟರ್ನ್ ಕೀವರ್ಡ್ ನ ಹಾಕಿದೀವಿ. ಅಕಸ್ಮಾತ್ ಈ ರಿಟರ್ನ್ ಕೀವರ್ಡ್ ನ ಹಾಕಿಲ್ಲ ಅಂದ್ರೆ ಅನ್ಡಿಫೈನ್ಡ್ ಅಂತ ಬರುತ್ತೆ. ಅನ್ಡಿಫೈನ್ಡ್. ಓಕೆ, ಸೊ ಅದಕ್ಕೆ ಈ ರಿಟರ್ನ್ ಕೀನ ಬಳಸ್ತೀವಿ. ಫಂಕ್ಷನ್ ಒಳಗೆ ಕನ್ಸೋಲ್ ಮಾಡಿದ್ರೆ ಜಸ್ಟ್ ಫಂಕ್ಷನ್ ನೇಮ್ ನ ಕಾಲ್ ಮಾಡಿದ್ರೆ ರನ್ ಆಗುತ್ತೆ. ಬಟ್ ನಮ್ಗೆ ಯಾವ್ದಾದ್ರು ಕನ್ಸೋಲ್ ಮಾಡಿಲ್ಲ, ಬೇರೆ ಏನಾದ್ರು ಬೇಕು ಅಂದ್ರೆ ರಿಟರ್ನ್ ವ್ಯಾಲ್ಯೂನ ಯೂಸ್ ಮಾಡಬೇಕು. ಈ ರಿಟರ್ನ್ ಕೀವರ್ಡ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ 5 + 3 ನ ಆಡ್ ಮಾಡಿ ವ್ಯಾಲ್ಯೂನ ರಿಟರ್ನ್ ಮಾಡುವಂತ ರಿಟರ್ನ್ ಕೀಗೆ ಹೇಳ್ತಾ ಇದೀವಿ. ಅಂಡ್ ಹೊರಗಡೆ ನಾವು ಕನ್ಸೋಲ್ ಮಾಡ್ತಾ ಇದೀವಿ. ಓಕೆನಾ, ಒಳಗಡೆ ಮಾಡ್ತಿಲ್ಲ. ಇದು ರಿಟರ್ನ್ ಕೀವರ್ಡ್. ನೆಕ್ಸ್ಟ್ ನೋಡೋಣ ಫಂಕ್ಷನ್ ವಿತ್ ಪ್ಯಾರಾಮೀಟರ್. ಫಂಕ್ಷನ್ ವಿತ್ ಪ್ಯಾರಾಮೀಟರ್ ತುಂಬಾ ಇಂಪಾರ್ಟೆಂಟ್. ಓಕೆ, ಕೇಳಿಸ್ಕೊಳ್ಳಿ. ಎಕ್ಸಾಂಪಲ್ ಫಂಕ್ಷನ್ ವಿತ್ ಪ್ಯಾರಾಮೀಟರ್ ಅಂದ್ರೆ ಲೈಕ್ ನಾವು ಫಂಕ್ಷನ್ ನ ಬರೀತೀವಿ, ಫಂಕ್ಷನ್ ಅಂಡ್ ಫಂಕ್ಷನ್ ನೇಮ್ ಕೊಡ್ತೀವಿ.
ಲೈಕ್ ಇದನ್ನ ಕಮೆಂಟ್ ಮಾಡ್ಬಿಡೋಣ, ಇಲ್ಲ ಆ್ಯಡ್ ಒನ್ ಅಂತ ತಗೊಳ್ಳೋಣ. ಫಂಕ್ಷನ್ ನೇಮ್ ಕೊಡ್ತೀವಿ. ಇದಾದ್ಮೇಲೆ ಬ್ರಾಕೆಟ್ಸ್ ಹಾಕ್ತೀವಲ್ಲ, ಇದ್ರ ಒಳಗೆ ನಾವು ಬರೆಯೋದನ್ನ, ಈ ಬ್ರಾಕೆಟ್ಸ್ ಒಳಗೆ ಬರೆಯೋದನ್ನ ನಾವು ಪ್ಯಾರಾಮೀಟರ್ ಅಂತ ಕರಿತೀವಿ, ಆರ್ ಪ್ಯಾರಾಮೀಟರ್ ವೇರಿಯೇಬಲ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ನಾನೀಗ ಎ ಮತ್ತೆ ಬಿ ಅಂತ ತಗೋತೀನಿ. ಅಂದ್ರೆ ಈಗ ನಾನು ಎ ಮತ್ತೆ ಬಿ ಅಂತ ಒಂದು ಪ್ಯಾರಾಮೀಟರ್ ಹಾಕಿದ್ದೀನಿ. ಇದ್ರ ಒಳಗೆ ನಾನೀಗ ಕನ್ಸೋಲ್ ಮಾಡ್ತೀನಿ, ಲೈಕ್ ಕನ್ಸೋಲ್ ಡಾಟ್ ಲಾಗ್ ಎ ಪ್ಲಸ್ ಬಿ. ಈಗ ಇದಕ್ಕೆ ವ್ಯಾಲ್ಯೂ ಕೊಡಬೇಕು. ಇದಕ್ಕೆ ನಾವು ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಅಂಡ್ ಹೊರಗಡೆ ನಾವು ಆ್ಯಡ್ ಒನ್ಗೆ ಅಂದ್ರೆ ಫಂಕ್ಷನ್ ನೇಮಿಗೆ ಒಂದು 5 ಮತ್ತು 3 ಅಂತ ಕೊಟ್ಟಿದ್ದೀವಿ. ಸೊ ಈಗ 5 ಅನ್ನೋದು ಎಗೆ ಕೊಟ್ಟಿರೋ ವ್ಯಾಲ್ಯೂ, 3 ಅನ್ನೋದು ಬಿಗೆ ಕೊಟ್ಟಿರೋ ವ್ಯಾಲ್ಯೂ. ಇದನ್ನ ನಾವು ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಇದನ್ನ ಪ್ಯಾರಾಮೀಟರ್ ಮತ್ತೆ ಇದನ್ನ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಓಕೆ, ಇದನ್ನೇ ಫಂಕ್ಷನ್ ವಿತ್ ಪ್ಯಾರಾಮೀಟರ್. ಅಂಡ್ ಈ ಬ್ರಾಕೆಟ್ಸ್ ಒಳಗೆ ನಾವು ಏನ್ ಕೊಡ್ತೀವಿ ಅದನ್ನ ನಾವು ಪ್ಯಾರಾಮೀಟರ್ ಅಂತ ಕರಿತೀವಿ. ಮೈಂಡಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಎಕ್ಸಾಂಪಲ್ ನಾನೀಗ ಇಲ್ಲಿ ಕನ್ಸೋಲ್ ಮಾಡಿದ್ದೀನಿ. ಈ ಕನ್ಸೋಲ್ ಬಿಟ್ಟು ನಾನು ಏನು ಮಾಡಿಲ್ಲ ಅಂದ್ರೆ ಪ್ರಿಂಟ್ ಆಗಲ್ಲ, ಜಸ್ಟ್ ರಿಟರ್ನ್ ವ್ಯಾಲ್ಯೂ ಹಾಕ್ತೀನಿ. ನಿಮಗೆ ರಿಟರ್ನ್ ವ್ಯಾಲ್ಯೂ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಅಂತ. ಸೊ ರಿಟರ್ನ್ ವ್ಯಾಲ್ಯೂ ಹಾಕಿ ನಾನು ಹೊರಗಡೆ ಕನ್ಸೋಲ್ ಮಾಡಿದೆ. ಫಸ್ಟ್ ನಾನು ಒಳಗಡೆ ಕನ್ಸೋಲ್ ಮಾಡಿದೆ, ಈಗ ಹೊರಗಡೆ ಕನ್ಸೋಲ್ ಮಾಡಿದ್ದೀನಿ. ಒಳಗಡೆ ರಿಟರ್ನ್ ವ್ಯಾಲ್ಯೂ, ರಿಟರ್ನ್ ಕೀವರ್ಡ್ ಹಾಕಿದ್ದೀನಿ. ಓಕೆ, ಅದೇನು ಹೇಳ್ತದೆ ಅಂದ್ರೆ ಎ ಮತ್ತೆ ಬಿ ನ ಅಡಿಷನ್ ಮಾಡಿ ವ್ಯಾಲ್ಯೂನ ರಿಟರ್ನ್ ಮಾಡು ಅಂತ ಹೇಳ್ತಾ ಇದೆ. ಓಕೆ, ಪ್ಯಾರಾಮೀಟರ್ ಪಾಸ್ ಮಾಡಿದ್ದೀವಿ ಅಂಡ್ ರಿಟರ್ನ್ ಕೀವರ್ಡ್ ಹಾಕಿದ್ದೀವಿ. ರಿಟರ್ನ್ ಕೀವರ್ಡ್ ಏನು ಹೇಳುತ್ತೆ ಅಂದ್ರೆ ಎ ಮತ್ತೆ ಪ್ಲಸ್ ಬಿ ನ ಅಡಿಷನ್ ಮಾಡಿ ವ್ಯಾಲ್ಯೂನ ಈಚೆಗೆ ಕನ್ಸೋಲ್ ಮಾಡು ಅಂತ ಹೇಳುತ್ತೆ. ಅಂಡ್ ಆರ್ಗ್ಯುಮೆಂಟ್ ಅಲ್ಲಿ 5 ಮತ್ತೆ 3 ಅಂತ ಕೊಟ್ಟಿದ್ದೀವಿ. 5 ಬಂದು ಎಗೆ, 3 ಬಂದು ಬಿಗೆ. ಓಕೆ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಲ್ ಬ್ಯಾಕ್ ಫಂಕ್ಷನ್ ಅಂತ. ಕಾಲ್ ಬ್ಯಾಕ್ ಫಂಕ್ಷನ್, ಈ ಕಾಲ್ ಬ್ಯಾಕ್ ಫಂಕ್ಷನ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಒಂದು ಫಂಕ್ಷನ್ನ ಇನ್ನೊಂದು ಫಂಕ್ಷನ್ಗೆ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡಿದ್ರೆ ಅದನ್ನ ಕಾಲ್ ಬ್ಯಾಕ್ ಫಂಕ್ಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಫಂಕ್ಷನ್ನ ಇನ್ನೊಂದು ಫಂಕ್ಷನ್ ಅಲ್ಲಿ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡೋದ್ರೆ ಇನ್ನೊಂದು ಫಂಕ್ಷನ್ ಅಲ್ಲಿ ಕಾಲ್ ಮಾಡೋದು. ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಅಲ್ಲಿ ಕಾಲ್ ಮಾಡೋದೇ ಕಾಲ್ ಬ್ಯಾಕ್ ಫಂಕ್ಷನ್. ಎಕ್ಸಾಂಪಲ್ ನೋಡೋಣ. ನಾನೀಗ ಫಂಕ್ಷನ್ ನೇಮ್ ಫಂಕ್ಷನ್ ಗ್ರೀಟ್ ಅಂತ ತಗೋತೀನಿ ಅಂಡ್ ಪ್ಯಾರಾಮೀಟರ್ ಒಳಗೆ ನೇಮ್ ಅಂತ ಹಾಕ್ತೀನಿ ಅಂಡ್ ಕನ್ಸೋಲ್ ಮಾಡ್ತೀನಿ. ಇಲ್ಲಿ ಕನ್ಸೋಲ್ ಮಾಡಿಲ್ಲ ಅಂದ್ರೆ ರಿಟರ್ನ್ ಮಾಡಬೇಕು. ಓಕೆ, ಲಾಗ್ ಜಸ್ಟ್ hello ನೇಮ್. ಓಕೆ, ಈಗ ಇದನ್ನ ಪ್ರಿಂಟ್ ಮಾಡೋಣ. ಸೂರ್ಯ ಇಲ್ಲಿ ನೋಡಿದ್ರೆ ಪ್ರಿಂಟ್ ಆಗ್ತಾ ಇದೆ. ಎಲ್ಲೋ ನಾವು ಕೊಟ್ಟಿರೋ ಸ್ಟ್ರಿಂಗ್ ಎಲ್ಲೋ ಪ್ಲಸ್ ನೇಮಿಗೆ ಆರ್ಗ್ಯುಮೆಂಟ್ ಹಾಕಿದೀವಿ, ಲೈಕ್ ಪ್ಯಾರಾಮೀಟರ್ ನೇಮ್ ಅಂಡ್ ಆರ್ಗ್ಯುಮೆಂಟ್ಗೆ ನೇಮ್ ಹೆಸರು ಸೂರ್ಯ ಅಂತ ಹಾಕಿದೀವಿ. ಸೊ ಎಲ್ಲೋ ಸೂರ್ಯ ಅಂತ ಪ್ರಿಂಟ್ ಆಗ್ತದೆ. ಇದು ನಾರ್ಮಲ್ ಫಂಕ್ಷನ್. ಸೊ ಇದಕ್ಕೆ ಇನ್ನೊಂದು ಫಂಕ್ಷನ್ ನ ಆರ್ಗ್ಯುಮೆಂಟ್ ಆಗಿ ಬರೆಯೋದೆ ಕಾಲ್ ಬ್ಯಾಕ್ ಫಂಕ್ಷನ್. ಎಕ್ಸಾಂಪಲ್ ಇನ್ನೊಂದು ಫಂಕ್ಷನ್ ಬರೆಯೋಣ. ಇಲ್ಲೇ ತಗೋಣ ಫಂಕ್ಷನ್ ಸೇ ಬಾಯ್. ನಿಮ್ಗೆ ಏನ್ ಬೇಕೋ ಅದು ತಗೊಳ್ಳಿ ನೇಮು, ಇದೇ ತಗೋಬೇಕು ಅಂತ ಏನಿಲ್ಲ. ಸೇ ಬಾಯ್, ಇಲ್ಲೇ ಯಾವುದು ಪ್ಯಾರಾಮೀಟರ್ ಪಾಸ್ ಮಾಡೋದು ಬೇಡ. ಗುಡ್ ಬೈ. ಓಕೆ.
ಆ್ಯಂಡ್ ಇದನ್ನು ಈಗ ಈ ಫಂಕ್ಷನ್ ನೇಮ್ ಒಳಗೆ ಈ ಫಂಕ್ಷನ್ ನೇಮ್ನ ಕಾಲ್ ಮಾಡ್ತಾ ಇದ್ದೀವಿ. ಸೇ ಬೈ. ಇಲ್ಲಿ ನೋಡಿದ್ರೆ ಇವಾಗ ಪ್ರಿಂಟ್ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ನಾವಿಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದೀವಿ. ಅಂದರೆ ಈ ಫಂಕ್ಷನ್ ನೇಮ್ಗೆ ಈ ಫಂಕ್ಷನ್ ನೇಮ್ನ ಆರ್ಗ್ಯುಮೆಂಟ್ ಆಗಿ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಕಾಲ್ ಬ್ಯಾಕ್ ಅಂತ ಕೊಡಬೇಕು. ನಾವು ಕಾಲ್ ಬ್ಯಾಕ್ ಫಂಕ್ಷನ್ ಅಲ್ವಾ, ಸೊ ಕಾಲ್ ಬ್ಯಾಕ್ ಫಂಕ್ಷನ್ನ ಪ್ರಿಂಟ್ ಮಾಡಬೇಕು. ಇವಾಗ ಇಲ್ಲಿ ನೋಡಿದ್ರೆ 2 ಫಂಕ್ಷನ್ನು ಒಂದೇ ಸರಿ ರನ್ ಆಗ್ತಾ ಇದೆ. ಲೈಕ್ ಎಲ್ಲೋ ಸೂರ್ಯ, ಇಲ್ಲಿ ಸೇ ಬಾಯ್ಗೆ ಗುಡ್ ಬೈ ಅಂತ ಕೊಟ್ಟಿದ್ದೀವಿ. ಸೊ ಗುಡ್ ಬೈ, ಎಲ್ಲೋ ಸೂರ್ಯ ಗುಡ್ ಬೈ. ಓಕೆನಾ? ಇದೊಂದು ಸಿಂಪಲ್ ಎಕ್ಸಾಂಪಲ್ ಕಾಲ್ ಬ್ಯಾಕ್ ಫಂಕ್ಷನ್ಗೆ. ಆ್ಯಂಡ್ ನೆಕ್ಸ್ಟು ಆರೋ ಫಂಕ್ಷನ್. ಆರೋ ಫಂಕ್ಷನ್ ಅನ್ನೋದು ಈಗ ಮಾಡರ್ನ್ ಜಾವದಲ್ಲಿ ಅಪ್ಡೇಟ್ ಆಗಿರೋದು. ಓಕೆ, ಇದು ಈಸಿ ಮೆಥಡ್. ಲೈಕ್ ಇದನ್ನ ಒನ್ ಲೈನ್ ಫಂಕ್ಷನ್ ಅಂತ ಕೂಡ ಕರೀತಾರೆ. ಎಕ್ಸಾಂಪಲ್ ನೋಡೋಣ. ಲೈಕ್ ಇದರಲ್ಲಿ ಫಂಕ್ಷನ್ ನೇಮ್ ತಗೋಬೇಕು ಅಂತ ಏನು ರೂಲ್ ಇಲ್ಲ. ಜಸ್ಟ್ ನಿಮ್ಗೆ ಯಾವ ವೇರಿಯೇಬಲ್ ಲೆಟ್ ಕಾನ್ಸ್ಟ್ ವ್ಯಾರ್ ಅಂತ ಇದೆಯಲ್ಲ ಅದನ್ನು ತಗೋಬಹುದು. ಜಸ್ಟ್ ಲೆಟ್ ಅಂತ ತಗೊಂಡು ನಾನೀಗ ಇದು ಪ್ರಿಂಟ್ ಮಾಡಿದ್ನಲ್ಲ ಇಲ್ಲಿ ಫಂಕ್ಷನ್ ವೆಲ್ಕಮ್ ಟು ಕೋಡಿಂಗ್ ಉತ್ಸವ ಅಂತ, ಅದನ್ನೇ ಆರೋ ಫಂಕ್ಷನಲ್ಲಿ ಹೇಗೆ ಪ್ರಿಂಟ್ ಮಾಡೋದು ಅಂತ ನೋಡೋಣ. ಲೆಟ್ ವೆಲ್ಕಮ್ 1 ಅಂತ ತಗೋತೀನಿ. ಲೈಕ್ ಅವಾಗೆ ನಾವು ಅಲ್ಲಿ ವೆಲ್ಕಮ್ ಅಂತ ತಗೊಂಡಿದ್ವಲ್ಲ, ವೆಲ್ಕಮ್ 1 ಅಂತ ತಗೋತೀನಿ. ಏನಕ್ಕಂದ್ರೆ ಇಲ್ಲಿ ವೆಲ್ಕಮ್ ಅಂತ ತಗೋಬಿಟ್ಟಿದೀವಿ, ಸೊ ಅದು ಕ್ರ್ಯಾಶ್ ಆಗುತ್ತೆ. ನೆಕ್ಸ್ಟು ಆರೋ ಮಾರ್ಕ್. ಏನು ಇಲ್ಲಿ ಪ್ಯಾರಾಮೀಟರ್ಗೆ ತಗೋಬಹುದು. ಆ್ಯಂಡ್ ಇಲ್ಲಿ ಆರೋ ಫಂಕ್ಷನ್ ಯೂಸ್ ಮಾಡ್ತಾ ಇದೀವಲ್ಲ, ಸೊ ಆರೋ ಹಾಕಬೇಕು. ಆರೋ ಹಾಕೋಕ್ಕೆ ಈಕ್ವಲ್ಸ್ ಮತ್ತು ಗ್ರೇಟರ್ ಸಿಂಬಲ್ಸ್ನ ಯೂಸ್ ಮಾಡಿ. ಸೊ ಅದಾದ್ಮೇಲೆ ಜಸ್ಟ್ ಕನ್ಸೋಲ್ ಮಾಡಿದ್ರೆ ಸಾಕು. ಆ್ಯಂಡ್ ಈ ಫಂಕ್ಷನ್ನ ಕಾಲ್ ಮಾಡೋದು. ಇವಾಗ ವೆಲ್ಕಮ್ ಟು ಕೋಡಿಂಗ್ ಉತ್ಸವ ಅಂತ ಬರುತ್ತೆ. ಇದು ಸಿಂಪಲ್ ಆರೋ ಫಂಕ್ಷನ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾವಿಲ್ಲಿ ರಿಟರ್ನ್ ವ್ಯಾಲ್ಯೂ ಹಾಕಿದ್ರೆ ಮಾತ್ರ ಅಲ್ಲಿ ಪ್ರಿಂಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ರಿಟರ್ನ್ ವ್ಯಾಲ್ಯೂ ಹಾಕೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ನೋಡೋಣ. ಲೆಟ್ ಆ್ಯಡ್ ಟು ಈಸ್ ಈಕ್ವಲ್ ಟು ಆರೋ ಫಂಕ್ಷನ್ ಅಲ್ವಾ, ಸೊ ಆರೋ ಜಸ್ಟ್ ನನಗೇನು 5 + 3 ಜಸ್ಟ್ ಕನ್ಸೋಲ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ 8 ಪ್ರಿಂಟ್ ಆಗ್ತಾ ಇದೆ. ಸೊ ನಾವಿಲ್ಲೇನು ರಿಟರ್ನ್ ವ್ಯಾಲ್ಯೂನ ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಪ್ರಿಂಟ್ ಆಗುತ್ತೆ. ಓಕೆ, ಇದು ಆರೋ ಫಂಕ್ಷನ್. ಆರೋ ಫಂಕ್ಷನ್ನು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಇದ್ರ ಬಗ್ಗೆನೇ ಮುಂದೆ ಒಂದು ವಿಡಿಯೋ ಮಾಡೋಣ, ಲೈಕ್ ಮಾಡರ್ನ್ ಜಾವಾ ಅಂತ. ಸೊ ಮಾಡರ್ನ್ ಜಾವಾದಲ್ಲಿ ಏನೇನು ಅಪ್ಡೇಟ್ ಆಗಿದೆ, ಹಳೆ ಫ್ಯೂಚರ್ ಏನಿತ್ತು, ಹೊಸ ಫ್ಯೂಚರ್ ಜಾವಾ ಸ್ಕ್ರಿಪ್ಟ್, ಲೈಕ್ ಮಾಡರ್ನ್ ಜಾವಾ ಸ್ಕ್ರಿಪ್ಟಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂತ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಇಷ್ಟು ತಿಳ್ಕೊಂಡಿರಿ. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಫಂಕ್ಷನ್ ತುಂಬ ಇಂಪಾರ್ಟೆಂಟ್, ಏಕೆಂದರೆ ಕೋಡ್ನ ರೆಡ್ಯೂಸ್ ಮಾಡೋಕ್ಕೆ, ಅದಕ್ಕೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.